ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತಪ್ಪಿಸ್ಥ ಸಾರಿಗೆ ಇಲಾಖೆಯ ಚಾಲಕ ನಿರ್ವಾಹಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸುಕ್ಷೇತ್ರ ಸಂಗಮಕ್ಕೆ ಪ್ರತಿನಿತ್ಯ ಬಸ್ ಸೌಲಭ್ಯ ಒದಗಿಸುವಂತೆ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ಚೆನ್ನೂರು ಒತ್ತಾಯಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ಕೊಟ್ಟಿರುವ ಅವರು, ತಾಲೂಕಿನ ಸುಕ್ಷೇತ್ರ ಕೃಷ್ಣವೇಣಿ ಭೀಮಾ ಸಂಗಮದ ಶ್ರೀ ಸಂಗಮೇಶ್ವರ ದರ್ಶನಕ್ಕೆಂದು ಯಾದಗಿರಿಯ ವಯೋವೃದ್ಧ ದಂಪತಿಗಳಿಬ್ಬರು ಫೆಬ್ರವರಿ 9ರಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಯಾದಗಿರಿಯಿಂದ ಸಂಗಮಕ್ಕೆ ಹೊರಡುವ ಬಸ್ಸಿನಲ್ಲಿ ಈ ಪ್ರಯಾಣಿಕರು ಸಂಗಮ ಅವರಿಗೆ ಟಿಕೆಟ್ ತೆಗೆದುಕೊಂಡು ಪ್ರಯಾಣ ಬೆಳೆಸಿದ್ದಾರೆ. ಆದರೆ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ನಿಮ್ಮಿಬ್ಬರಿಗೋಸ್ಕರ ಮುಂದೆ ಹೋಗಲ್ಲ ಅಂತ ಇವರನ್ನ ಗುಂಡೂರ ಗ್ರಾಮದಲ್ಲಿಯೇ ಕೆಳಗಿಳಿಸಿ ಈ ವೃದ್ಧ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದು ಖಂಡನೀಯ. ಯಾದಗಿರಿಯಿಂದ ಸಂಗಮದವರಿಗೆ ಟಿಕೆಟ್ ನೀಡಿ ನಡುದಾರಿಯಲ್ಲಿಯೇ ಬಿಟ್ಟು ಈ ಹಿರಿಯ ಜೀವಿಗಳನ್ನ ಅವಮಾನಿಸಿದ್ದು ಸರಿಯಲ್ಲ. ಈ ಇಬ್ಬರು ದಂಪತಿಗಳು ಸುಮಾರು 2 ಕಿಲೋಮೀಟರ್ ದೂರ ನಡೆದುಕೊಂಡೇ ಸಂಗಮಕ್ಕೆ ತಲುಪಿ ಸಂಗಮೇಶ್ವರರ ದರ್ಶನ ಪಡೆದುಕೊಂಡಿದ್ದಾರೆ. ಆಯ್ತು, ಅಲ್ಲಿ ಬಸ್ ಇಲ್ತನ ಸಂಗಮ ಅಂತ ಹೇಳಿ ಕುಂತೀವ್ರಿ. ನಾವು ಸಂಗಮ ಅಂತ ಕುಂತೀವ್ರಿ. ಸಂಗಮ ಗುಡಿಗೆ ಬಿಡ್ರಿ ಅಂತ ಅಂದೇವು. ನಾವು ಬಿಡಲ್ಲ, ಇಬ್ಬರೇ ಇದ್ರೆ ನಾವು ಬಿಡಲ್ಲ. 4 ಮಂದಿ 5 ಮಂದಿ ಇದ್ರೆ ಬಿಡ್ತೀವಿ. ಇಲ್ಲೇ ಹೇಳಿರಿ ನೀವು. ಅದ್ರ ಬಹಳ ಮಂದಿ 2-3 ಅಂದ್ರಿ ಬಿಡ್ರಿ, ಇಬ್ಬರ ಕಾಲ್ ಬೇನಿ ಸರ್ ಕಾಲ್ ಬೇನಿ ಬಿಡ್ರಿ ಅಂದ್ರು ಬಿಟ್ಟಿಲ್ರಿ. ಅಲ್ಲ, ಬೋರ್ಡ್ ಸಂಗಮ ಅಂತ ಇತ್ತಿಲ್ಲ ಬಸ್ಸಿಗೆ. ಸಂಗಮ ಅಂತ ಬೋರ್ಡ್ ಇತ್ರಿ, ಅಂತೆ ಹತ್ತೀವಿ ನೀವು. ಸಂಗಮ ಅಂತೆ ಹತ್ತೀವ್ರಿ, ಬೆಂಡೆಂಗುಳಿ ಅಂತ ಹತ್ತಿಲ್ಲ ನಾವು. ಸಂಗಮ ಬಸ್ ಅಂತ ಹತ್ತೀವಿ. ಯಾದಗಿರಿಯಿಂದ ಹತ್ತೀರಿ? ಯಾದಗಿರಿನಿಂದ ಹತ್ತೀವಿ, ಬಸ್ ಸ್ಟ್ಯಾಂಡಿಂದ ಹತ್ತೀವಿ. ಸಂಗಮಕ್ಕೆ ಹೋತದಂದ್ಮೇಲೆ ಹೋತದಂತೆ ಕುದಿಸ್ಕೋಣ. ಸಂಗಮ ಕರ್ಗೆ ಇಲ್ಲಿ ಬಂದ್ಮೇಲೆ ಅಂತಾರೆ ನಾವು ಸಂಗಮಕ್ಕೆ ಇಬ್ಬರಿಗೆ ಹಾರ ನಾವು ಬಿಡಲ್ಲ. ನಾವು 4-5 ಮಂದಿ ಇದ್ರೆ ಬಿಡ್ತೀನಿ, ಇಬ್ಬರು ಇದ್ರೆ ಬಿಡಲ್ಲ. ಅಂದ್ರೆ ಗುಂಡ್ಲೂರಿಗೆ ಇಳಿಸಿದ್ರಿ ನಿಮ್ಗೆ? ಅಲ್ಲಿ ಇಳಿಸ್ಯಾರ. ಅಲ್ಲಿಂದ ನಡ್ಕೊಂತ ಬಂದ್ರಿ? ಬಂದೀವಿ ನೋಡ್ರಿ. ಅಲ್ಲಿ ಕಾಳಕೋ ಇರ್ಲಿ, ಏನು ಮಾಡ್ಬೇಕ್ರಿ? ಇರ್ಲಿ. ಇದಕ್ಕೆ ನೀವು ಏನಿಲ್ಲ, ಇದಕ್ಕೊಂದು ಪಾದಯಾತ್ರೆ ಅಂತ ತಿಳ್ಕೊಂಡು ಬಂದಿರಿ. ಆದ್ರೆ ಅವ್ರಿಗೆ ಸಂಗಮೇಶ್ವರನೇ ಅವ್ರಿಗೆ ಶಿಕ್ಷೆ ಕೊಡ್ಬೇಕಷ್ಟೇ, ಮತ್ತೇನಿಲ್ಲ. ಅವ್ರಿಗೆ ಶಿಕ್ಷೆ ಕೊಡ ಅಂತ ಬಂದೀನಿ ನೋಡಿ ನಾನು. ಏನಿಲ್ಲ, ನಮ್ಮ ಮನೆಯವ್ರಿಗೆ ಕಾಲ್ ಬೇನಿ ಅವ್ರಿಗೆ ಇರ್ಲಿ ಅಂತೇಳಿ ನೀನೇ ಅಪ್ಪ ಶಿಕ್ಷೆ ಕೊಡು. ಈಗ ಅಂದ್ರೆ ಹಾಕ್ಯಾಡ್ರು ಬರ್ಲಿಲ್ರಿ. ಬರ್ಲಾರ್ದಕ್ಕೆ ಏನು ಜಗಳ ಆಡೋದ್ರಿ. ಅವ್ರು ಪಾಪ ಇದ್ದವ್ರು ಅಂದ್ರಿ. ಅಲ್ಲಿ ಬಸ್ನಾಗ ಇದ್ರಿಲ್ಲ? ಅವ್ರು ಬಸ್ನಾಗ ಇದ್ದವ್ರು ಮನಾರ್ ಮಂದಿ ಅಂದ್ರಿ. ಪಾಪ ಇಲ್ತಾನ ಬಿಟ್ರೆ ಹಿಂಗೆ ಸೀದಾ ಹೊರ ನೀವು ಅಂತ ಅಂದ್ರಿ ಗುಂಡ್ಲೂರಿ ಅಂತ. ಪಾಪ ಕಾರ್ ಕೇಳಿದ್ರಿ, ಕಾರ್ನವನು ಎಲ್ರಿ ಸ್ವಲ್ಪ ಕೆಲಸ ಅದಂತ ಅಂದ. ಇರ್ಲಾಕಂತ ಈ ಘಟನೆ ತಲೆ ತಗ್ಗಿಸುವಂತದ್ದು. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ತಪ್ಪಿತಸ್ಥ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸುಕ್ಷೇತ್ರ ಸಂಗಮಕ್ಕೆ ದಿನನಿತ್ಯ ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಲ್ಲಿ ರಾಜ್ಯ ರೈತ ಸಂಘದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ಚೆನ್ನೂರ ಎಚ್ಚರಿಸಿದ್ದಾರೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.